ಪ್ರಜು ಫ್ಯಾಮಿಲಿ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕದಾಗಿದ್ದೀನಿ. ನೀವು ಹಾಗೆ ಇದ್ದೀರಾ ಅನ್ಕೊಂಡು ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ಬಾಬಾ ಅಂದ್ಬಿಟ್ನಾ ಗ್ಯಾಪ್ ಕೊಟ್ಬಿಟ್ಟೆ ಅನ್ಸುತ್ತೆ. ನೋಡಿ ನಮ್ಮ ಮಾವಿನ ಹಣ್ಣು ಇನ್ನೂ ಹಣ್ಣಾಗಿಲ್ಲ ಗೈಸ್. ಹಣ್ಣು ಆಗ್ತಿದೆ ಗಾಯ್, ನಿಜ. ಇಲ್ಲಿ ನೋಡಿ ಹಣ್ಣು ಆಗ್ತಿದೆ. ಆಗಲ್ಲ ಅಂದ್ಕೊಂಡಿದ್ದೆ ನಾನು, ಇನ್ನೂ ಹಣ್ಣಾಗಲಿ. ಬಂದ್ಬೇಕು ಗೈಸ್. ಅಲ್ಲಿರೋ ತಿನ್ನಲ್ಲ ಅದನ್ನು ಗೈಸ್. ನೋಡಿ ಇವಾಗ ಇದೇ ಔಟ್ಫಿಟ್ ನಂದು ಇವತ್ತು. ಶಾರ್ಟ್ಸು, ವೈಟ್ ಟಿ ಶರ್ಟು. ಇವತ್ತು ಸಂಡೇ ಅಲ್ವಾ ಗೈಸ್, ಅದಕ್ಕೆ ಬನ್ನಿ. ಇವಾಗ ನಾನು ಇವತ್ತು ನಾವು ಹೋಟ್ಲಲ್ಲಿ ಇವತ್ತು ತಿನ್ನೋದು ಲಾಸ್ಟ್ ಮಾಡ್ತಿದ್ದೀವಿ. ಸೊ ನಾನು ಅದ್ರ ಮನೇಲಿ ಊಟ ಇದೆ, ಆದ್ರೂ ಇವತ್ತು ಹೋಟ್ಲಲ್ಲಿ ತಿನ್ಬೇಕು. ಸಂಡೇ ಅಲ್ವಾ, ನನಗೆ ಚೌಚ ಬಿರಿಯಾನಿ ತಿನ್ನಬೇಕು ಅನ್ನಿಸ್ತು. ಇನ್ಮೇಲೆ ತಿನ್ನಲ್ವಲ್ಲ ನಾನು. ಇನ್ಮೇಲೆ ಫುಲ್ ಸ್ಟ್ರಿಕ್ಟ್ ಡಯಟ್ ಹೇಳೋದಲ್ಲ ಗೈಸ್. ಇನ್ಮೇಲೆ ನಿಜಾನೇ ಹೇಳ್ತಾ ಇರೋದು. ಸಕ್ಕದಂದರೆ ಫುಲ್ ಸ್ಟ್ರಿಕ್ಟ್ ಡಯಟು. ಇನ್ನು ನಾನು ಏನಪ್ಪ ಇನ್ನು ನಾನು ಎಲ್ಲ ಹೋಟ್ಲಲ್ಲಿ ತಿನ್ನಲ್ಲ ಅಂತ ಶಪಥ ಮಾಡಿ ಪಾಪಮ್ಮಂಗೆ. ಅದಕ್ಕೆ ಮೊನ್ನೆ ಡ್ರೈ ಫ್ರೂಟ್ಸು ಅದು ಓಟ್ಸು ಗಿಡ್ಸು ಎಲ್ಲ ತೊಗೊಬಂದವಳೆ. ಇನ್ಮೇಲೆ ನಾನು ನೀವು ಕಮೆಂಟ್ ಮಾಡ್ತೀರಲ್ವ, ನೀವು ಹೇಳ್ತಾನೆ ಇದ್ದೀರಾ, ಇದನ್ನೇ ಮಾಡ್ತಾನೆ ಇದ್ದೀರಾ ಅಂತ. ಇಲ್ಲ ನನಗೆ ನನ್ನ ಹೆಲ್ತ್ ಮೇಲೆ ನನಗೆ ಅಲ್ಲಿ ತಾಳಿ ಈ ಕಾಲು ಸಿಕ್ಕಾಪಟ್ಟೆ ನೋವಾಗ್ಬಿಟ್ಟಿದೆ. ಅಂದರೆ ನನ್ನ ಹೆಲ್ತ್ ಮೇಲೆ ತುಂಬ ವೆಯ್ಟ್ ಆಗ್ತಿದ್ದೀನಿ, ತುಂಬ ಫ್ಯಾಟ್ ಬೆಳೀತಿದೆ ಅಂತ ಅನಿಸಿದೆ. ಆ್ಯಕ್ಚುಲಿ ಇವತ್ತು ನಾನು ತಿನ್ನೋಂಗಿಲ್ಲ ಮಟನ್ ಅದೆಲ್ಲ. ಬಟ್ ಏನು ಮಾಡ್ತೀರಾ, ಬಾಯ್ ಮೈಂಡ್ಸೆಟ್ ಎರಡು ಮೊಂಡೆಯಿಂದ ಜಿಮ್ ಹೋಗ್ತೀನಿ ಗಾಯ್ಸ್. ಬನ್ನಿ ಇವಾಗ ಹೋಗ್ಬಿಟ್ಟು ಟಿಫನ್ ಮಾಡ್ಕೊಂಡು ಬರುವ. ಇಟ್ಕೋ ಮಾಡಿದ್ದೀನಲ್ಲ, ಟಿಫನ್ ತಗೋಣ ಅಂತ ಬಂದಿದ್ದೀನಿ. ಅವ್ಳಿಗೆ ಮಾತ್ರ ಅಲ್ಲ, ಅವ್ಳಿಗೆ ಅದು ಪೆಡಿಗ್ರಿ, ಲಿಯೋಗೂ ಪೆಡಿಗ್ರಿ. ಇವಾಗ ಅವ್ಳಿಗೆ ಇವತ್ತು ಲಾಸ್ಟ್ ಚೀಟ್ ಮೇಲಿಲ್ಲ, ಯಾರಿಗೂ ಚೀಟ್ ಮೇಲೆ ಇರಲ್ಲ. ಇನ್ನು ಇವತ್ತು ಮಟನ್ ತಿಂದಿದ್ದೆ. ಪಾಪಮ್ಮ ಆಯಿಲ್ ಫುಡ್ ಹೊರಡೆ ತಿಂದಾಯಿತು, ಲಿಯೋಗೂ ಫುಡ್ ತಗೊಂಡಾಯಿತು. ಇನ್ನು ಇವತ್ತು ಎಲ್ಲರೂ ತಿಂದ್ಬಿಟ್ಟು ನಾಳೆಯಿಂದ ಫುಲ್ ಎಲ್ಲ ಮನೇಲಿ ಫ್ಯಾಮಿಲಿ ಫುಲ್ ಡಯಟಿನ, ಫುಲ್ ಸ್ಟ್ರಿಕ್ಟ್ ಡಯಟ್ ಗಾಯ್ಸಿನ. ಸ್ಟ್ರಿಕ್ಟು ಅದು ಒಂದೇ ನನಗೆ ಆಸೆ ಇದೆ. ಲಿಯೋನ ಹೊರಗಡೆ ಕರ್ಕೊಂಬಿಟ್ಟು ಅವಳು ಏನು ತೋರಿಸ್ತಾಳೋ ಅದೆಲ್ಲನೂ ಕೊಡಿಸ್ಬೇಕು ಅಂತ ನನಗೆ ಸಕ್ಕದ ಆಸೆ ಇತ್ತು ಲಿಯೋಗೆ. ಆದಷ್ಟು ಬೇಗ ಟೈಮಲ್ಲಿ, ಆದಷ್ಟು ಬೇಗ ಇದೇ ವ್ಲಾಗಲ್ಲಿ ಇದೇ ನೀವೇನೇ ನೋಡ್ತೀರಾ. ವಾಚ್. ಹಾಯ್ ಮಾಡು. ವೆಲ್ಕಮ್ ಚೋಳು ಗೈಸ್. ಇಲ್ಲೋರೀಗ ಅಪ್ಪಮ್ಮ ಗುಡ್ ಮಾರ್ನಿಂಗ್ ರೀ. ಇಲ್ಲಿ ತಿರುಗು, ಇಲ್ಲಿ. ಹಾಂ ಕೋಪನಾ? ಯಾಕೆ ಕೋಪ ಬಿಸಾಕು. ಲೈಟ್ ಮಾಡಂಗೆ ಚೆನ್ನಾಗಿ ಕಾಣ್ತಿಲ್ಲ ನೀವು. ಅಲ್ಲ ಡವ್ವು ಗ್ಯಾಸ್, ಡವ್ವು. ಏನೋ ನಿಂದು ಇದು ಬಂದಿತ್ತಲ್ಲ, ಅದಕ್ಕೆ ಬರ್ತಾರೆ ಅಣ್ಣ ಶಿಷ್ಯ. ಎಲ್ಲರೂ ಬರ್ತಾರೆ ಎಲ್ಲ ಗಾಯ್ಸ್. ಇದು ಲಿಯೋದಿದು. ಹಾಯ್ ಮಾಡು ಪಾಪಮ್ಮ. ಗುಡ್ ಮಾರ್ನಿಂಗ್ ಮಾಡು. ಗುಡ್ ಮಾರ್ನಿಂಗ್ ಗಾಯ್ಸ್. ಇವಾಗ ಬೇಜಾರಾಗಿಲ್ಲ, ಬೇಜಾರಾಗ್ಬಿಟ್ಟೋಳೆ ಅನ್ಕೊಬಿಟ್ಟಿರ ಪಾಪಮ್ಮ. ಓಯ್ ಬೇಜಾರಾಗಿದ್ಯಾ? ಇಲ್ಲ ಆಮೇಲೆ ನೀನು ಮುಖ ಹಿಂಗೆ ಮಾಡಿ ನೋಡ್ರೆ ಗಾಬರಿ ಆಗ್ಬಿಡ್ತಿರಲ್ಲ. ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ಲಿಯೋ ನನ್ನ ಕಾಯ್ತಾವಳೆ. ಊಟ ಮಾಡೋದ್ರೆ ಉಚ್ಚಿತ್ರ ಆಡ್ತಾಳೆ ಗೈಸ್. ಬೆಳಿಗ್ಗೆಯಿಂದ ಉಚ್ಚಿತ್ರ ಆಡ್ತಾವಳೆ. ಅಲ್ಲಿ ಬರೀ ಫೋನ್. ಬೆಳಿಗ್ಗೆ ಸ್ವಲ್ಪ ಕೆಲಸ ಇತ್ತು, ಕೆಲಸ ಮುಗಿಸ್ಕೊಂಬಂದ್ಬಿಟ್ಟು ನೋಡಿ ಇಲ್ಲಿ ಊಟ ಮಾಡ್ದಂಗೆ ಬೆಳಿಗ್ಗೆ ತಿಂಡಿ ಮಾಡೋಳೆ ಹೆಂಗೆ ಆಟ ಆಡ್ತಾವಳೆ ಗೈಸಪ್ಪ. ನಾನು ಸಾರಿ, ನಾನು ವ್ಲಾಗ್ನ ಮಧ್ಯಾಹ್ನ ಮನೆಯಲ್ಲಿ ತಿಂತಾ ಇರೋದು. ಹೋಗೋ ಊಟ ಮಾಡ್ಕೊಂಡು ಊಟ ಮಾಡೋಗು. ಬೆಳಿಗ್ಗೆಯಿಂದ ಹಿಂಗೆ ಆಟ ಆಡೋಳು. ಸೊ ಈಗ ಸ್ವಲ್ಪ ಮಧ್ಯಾಹ್ನ ಸ್ವಲ್ಪ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಅರ್ಜೆಂಟ್ ಸ್ವಲ್ಪ ಒಂದು ಕೆಲಸ ಇತ್ತು, ಸೊ ಆ ಕೆಲಸ ಮುಗಿಸ್ಕೊಂಬರಕ್ಕೆ ಹೋಗಿದೆ. ಸೊ ಬನ್ನಿ ಇವಾಗ ಊಟ ಮಾಡಿ ನಿಮಗೆ ಸಿಗ್ತೀನಿ. ಇವಾಗ ಮಾಡಾಯಿತು. ಈಗ ಒಂದು ಐಸ್ ಕ್ರೀಮ್ ತಂದಿದ್ದೀನಿ ನಾನೇ. ಸೊ ಅದನ್ನು ಐಸ್ ಕ್ರೀಮ್ ತಿಂತಾಯಿದ್ದೀನಿ. ಅಯ್ಯೋ ರೀಲ್ ಶೂಟ್ ಮಾಡೋಕ್ಕೆ ಹೋಗಿ ಇಲ್ಲಿ ನೋಡಿ, ಇಲ್ಲಿ ರೀಲ್ ಶೂಟ್ ಮಾಡೋಕ್ಕೆ ಹೋಗಿದ್ದು ಅಡ್ಗಿಲ್ಲ ಫೋನ್ ಮತ್ತೆ ಹೊಡೆದೋಯ್ತು ಗೈಸ್. ಇಲ್ಲಿ ಶೂಟ್ ಮಾಡು, ಇಲ್ಲಿ ನೋಡಿ ಇಲ್ಲಿ ಶೂಟ್ ಮಾಡೋಕ್ಕೆ ಹೋಗಿ ಮತ್ತೆ ಬೇಗ ಬಂತು. ಅಯ್ಯೋ ಫೋನ್ ಹೊಡೆದಾಕ ನೋಡಿ, ಎಲ್ಲಿ ನೋಡಿ ಲೆಗ್ಗು. ರೀಲ್ ಶೂಟ್ ಮುಗಿಸ್ಬಿಡ್ತೀನಿ ಆಸೆ ಬಿದ್ದು. ಬಂದೆ ರೀಲ್ಸ್ ಮಾಡೋ ಹೊತ್ತಿಗೆ ಏನಾರು ಒಂದು ಹೊಡೆದಾಕಿರ್ತಾಳೆ, ಏನಾರು ಒಂದು ಮಾಡಿರ್ತಾಳೆ. ಅಯ್ಯೋ ಅಲ್ಲಿ ನೋಡಿ ಫೋನ್ ಹೊಡೆದಾಕಿ ಹೆಂಗೆ ನೋಡ್ತಾಳೆ. ಅಲ್ಲಿ ಫೋನ್ ಹಿಡ್ಕತ್ತೀಯಾ? ಫೋನ್ ಇಲ್ಲಿ ಇಟ್ಟಾಳೆ ಕಾಶಿ, ಇಲ್ಲಿ ಇಕ್ತಾಳಾ? ಅವ್ರ ಫ್ರೆಂಡ್ ವಿಡಿಯೋ ಕಾಲ್ ಮಾಡಿಲ್ಲ ಅಂತ ಅಲ್ಲಿ ಇಟ್ಬಿಟ್ಟು ನಾವು ರೀಲ್ಸ್ ಮಾಡೋದು ತೋರಿಸ್ತಾ ಇದ್ಲು. ಅವ್ರ ಫ್ರೆಂಡಿಗೆ ನಾವು ವಿಡಿಯೋ ಕಾಲ್ ರೀಲ್ಸ್ ತೋರ್ಸೋಕೆ ಹೋಗಿ ಫೋನ್ನೇ ಹೊಡೆದಾಕಂದವಳೆ. ಹಾಂ ನೋಡಿ, ದಿನ ಫೋನ್ ಹೊಡೆದಾಕೊಳ್ಳೋದು, ಬರೀ ಇದೇ ಕೆಲಸ. ಬಡಿ ವಿಡಿಯೋ ಕೆಲಸ ಅವಳ್ದು ಗುಮ್ಮದು. ಪರವಾಗಿಲ್ಲ ಗೈಸ್, ಅವಳಿಗಿಂತ ಹೆಚ್ಚಲ್ಲ ಸ್ವಲ್ಪ ಜನ ಕೊಡ್ಸೋಣ, ಅದರಲ್ಲೇನು ಗೈಸಿ. ಈಗ ಹೋಟೆಲ್ ಇವತ್ತಿನ ಕಂಟೆಂಟೇ ಅದು. ಕಂಟೆಂಟ್ ಇರೋದ್ರಲ್ಲಿ ರಿಯಲ್ ಆಗಿ ತಲೆಗೆ ಹೊಡೆದ್ಬಿಟ್ಟಿದ್ದೆ. ಇದೊಂದು ಕಂಟೆಂಟ್ ನೋಡಿ, ಒಂದು ಕಂಟೆಂಟಲ್ಲಿ ಬಾಬು ಕಾಯಿನ್ ಕೊಡುವ ಒಂದು ಇದಂಗೆ ತಿನ್ನಿಸಲು ಬಿಡಿದ್ದೀನ. ಆ ಕಂಟೆಂಟಲ್ಲಿ ಏನು ಮಾಡಬೇಕು ಅಂತಂದರೆ ನೀವು ನೋಡಿ, ಅವ್ಳು ಲಾಸ್ಟ್ ಕ್ಲಿಪ್ ಹೇಳ್ತೀನಿ. ಅವಳು ಅದು ತಲೆ ಹೊಡೆದು ಮಲಗಿರೋ ಥರ ಇರಬೇಕು. ಅಲ್ಲಿ ಕ್ಲಿಪ್ ಹಾಕಿದ್ನಲ್ಲ ಮುಂಚೆ ನೋಡಲ್ಲ ವ್ಲಾಗಲ್ಲಿ, ಆ ಥರ ಹೇಳಿ ರಿಯಲಾಗಿ ಏನು ಮಾಡ್ಬಿಡ್ತೀನಿ, ಗಾಬರಿ ಆಯ್ತು ಅವಳು. ಅಲ್ಲ ಏನು ಗಾಯ್ಸ್, ಅವಳು ಮುಂದೆ ಅದು ಯಾಕೆ ಫೋನ್ ಲೆಕ್ಕ ಏನೋ ಬೈ ಚಾನ್ಸ್ ಬಿಡಿ. ಅದು ಹೆಂಗಾರು ಡಿಸ್ಪ್ಲೇ ಚೆನ್ನಾಗಿರಲ್ಲ, ಹೋಗಿತ್ತದು ಹೋಯ್ತು ಒಂದು ಕಳೆದು ಅಷ್ಟೇ. ಈಗ ಫೋನ್ಗೆ ರೀಸೇಲ್ ಮಾಡ್ಬೇಕಾದ್ರೆ ₹1 ವ್ಯಾಲ್ಯೂ ಇಲ್ದಂಗೆ ಮಾಡಬೇಕು ಅಂತ ಡಿಸೈಡ್ ಆಗಿದೆಯಾ ನೀನು?
ಹಾಂ ಮಾರ್ಬೇಕಾ ಸ್ವಲ್ಪ ಒಂದು 3-4 ಸಾವಿರ ರೂಪಾಯಿ ಹೋಗಿದ್ದಿದ್ರೆ ಏನೋ ನಿನ್ನ ಐಫೋನ್ ಕೊಡ್ಸೋದು ಚಾರ್ಜರಾರು ಬಂದಿರೋದು. ಈಗ ಚಾರ್ಜರ್ ಫ್ರೀ ಕೊಡೋ ಐಫೋನಿಗೆ ಕೇಳ್ಕೊಡ್ತಾರೆ. ಅಕ್ಕ ಐಫೋನ್ ಯೂಸರ್ಸ್ ಅಂತ ತಮಾಷೆ ಹಾಕೋದಿದ್ಯಾ? ಅಕ್ಕ ಯಾವಾಗ ಅದೇ ಅದೇ ಚಾರ್ಜರ್ ಕೊಡಂಗಾರೆ ಇರ್ಬೋದಾಯ್ತು ಗೈಸ್. ಏನೂ ಇಲ್ಲ. ಈಗ ಬನ್ನಿ ನೀರು ತೊಗೊಂಬರ್ಬೇಕು. 5 ರೂಪಾಯಿ ಕೈನೇ ಬೇಕು. ನೀರು ತೊಗೊಂಡು ಹೋಗ್ಬೇಕು. ನಾನು ರೀಲ್ಸ್ ವೆಯ್ಟ್ ಮಾಡೋಕ್ಕೆ ಅರ್ಧ ಗಂಟೆ ಆಯ್ತು. 7 ಗಂಟೆಗೆ ಅಪ್ಲೋಡ್ ಮಾಡಬೇಕು ರೀಲ್ಸ. ಓ ಬನ್ನಿ ತೊಗೊಂಡೋಗೋಣ. ಒಂದು ವಿಕೆಟ್ ಸಿಸ್ಟರ್ ನೋಡಿ, 1 ವಿಕೆಟ್ ಹೋಗೈತೆ. 1 ವಿಕೆಟ್ ಯಾ ಅದು ಗಿಲ್ಲೇ ಹೋಗಿರೋದು. ಮಸ್ತ್ ಮ್ಯಾಚು. ನನ್ನ ಫೋನ್ ಹೊಡೆದೋರು ಪರವಾಗಿಲ್ಲ. ಇವತ್ತು ಮ್ಯಾಚ್ ಗೆದ್ಬಿಟ್ರೆ ಕ್ರೇಜಿ ಗೈಸ್. ಸಖತ್ತು ವೈಬ್ ನೋಡಿ ನೋಡಿ. ನೀವು ಮ್ಯಾಚ್ ನೋಡ್ತಿದ್ದೀರಲ್ವಾ? ನಿನ್ನೆ ನೋಡ್ತಿದ್ರೆ ನೀವು ಕಮೆಂಟ್ ಮಾಡಿ ಗಾಯ್ಸ್, ಈ ಮೂಮೆಂಟ್ ನಿಮ್ಗೆ ಎಷ್ಟು ಖುಷಿ ಆಯ್ತು ಅಂತ. ನೋಡಿ ಇಲ್ಲಿ ನೋಡಿ ಹೆಂಗೋಯ್ತು. ಗೆಲ್ಲು ಇನ್ನೊಂದು ವಿಕೆಟ್ ಸಾಯಿ ಸುದರ್ಶನ್ದು. ಅಬ್ಬಾ ಕ್ರೇಜಿ. ನಂಗಂತೂ ಸಕ್ಕ ನೆಕ್ಸ್ಟ್ ಲೆವೆಲ್ ಗಾಯ್ಸ್. ಇವತ್ತು ಮಸ್ತ್ ಸಾಯಿ ಸುದರ್ಶನ್ ಔಟ್ ಆಗಿದ್ದು ನೋಡಿ ಇಲ್ಲಿ. ಸಕ್ಕತ್ ಖುಷಿ. ಇದು ಕಮೆಂಟ್ ಮಾಡಿ ಗೈಸ್, ಯಾರ್ಯಾರು ಬ್ಲಾಗ್ ಮಾಡ್ತಾರೆ ಕಮೆಂಟ್ ಮಾಡಿ. ನಾನು ಫೋನ್ ಹೋಗಿ ಚಿಂತೆ ಇಲ್ಲ ಹೇಳ್ತೀನಿ. ಕ್ರೇಜಿ ವಿಕೆಟು ಎಸಲ್ ಹುಡುಗು ಇಬ್ರು. ಗೈಸ್ ಚಿನ್ನ ಹುಡುಗ ಗೈಸ್. RCB ಚಿನ್ನ. ಮತ್ತೆ ಇನ್ನೊಂದು ವಿಕೆಟ್ ಫ್ಲಾಗ್ ಆರ್ಸಿ ಅಫಿಷಿಯಲ್ ಟೈಮ್ ಔಟ್ ಬಂತು. ಈಗ ನಾನೇನು ಚಪಾತಿ ತರಬೇಕಂತೆ. ಈಗ ನಾನು ತಗೊಬರೋಣ ಅಫಿಷಿಯಲ್ ಟೈಮ್ ಔಟ್. ನಂಗೆ ಅಫಿಷಿಯಲ್ ಟೈಮ್ ಔಟ್ ತಗೋತೀನಿ ಇವಾಗ. ನನಗೆ ಇವಾಗ ಈಗ ನೋಡೋಣ. ನನಗೆ ಆರ್ ಸಿ ಬಿ ಹುಚ್ಚ ಆಗ್ಬಿಟ್ಟೈತೆ ನನಗೆ. ಈಗ ಸ್ಪ್ಲೆಂಡ್ರಲ್ಲಿ ಹೋಗೋಣ, RF ಹೋಗೋಣ. ಎರಡರಲ್ಲೂ ಪೆಟ್ರೋಲ್ ಹೊಟ್ಟಿದ್ದಾರೆ. ಸೊ ನಾನೀಗ ಡಿಸೈಡ್ ಮಾಡಿ ಚಪಾತಿ ತರೋಕ್ಕೆ ಇದ್ರಲ್ಲಿ ಹೋಗ್ತಾಯಿದ್ದೀನಿ. RF ನೋಡೋಣ ಪೆಟ್ರೋಲ್ ಖಾಲಿ ಆಗುತ್ತೆ. ನನಗೇನು 100ಗೆ 80% ಈ ಸ್ಪ್ಲೆಂಡರ್ ಪೆಟ್ರೋಲ್ ಖಾಲಿ ಆಗುತ್ತೆ, RF ಪೆಟ್ರೋಲ್ ಖಾಲಿ ಆಗೋಲ್ಲ ಅಂತ. ಬಟ್ ನಾನು ಚಾಲೆಂಜ್ ಎಕ್ಸೆಪ್ಟ್ ಮಾಡೋದು ಜಾಸ್ತಿ ಯಾವಾಗಲೂ. ಸೊ ನೋಡೋಣ ಬನ್ನಿ. RF ಸ್ಪ್ಲೆಂಡರಲ್ಲಿ ಪೆಟ್ರೋಲ್ ಖಾಲಿ ಆಗುತ್ತೆ ಅಂತ ನನಗೆ ಗೊತ್ತು. 100-200 ಖಾಲಿ ಆಗುತ್ತೆ ಅಂತ. ಆದರೂ ಪೆಟ್ರೋಲ್ ಹಾಕ್ಸಲ್ಲ. ಖಾಲಿ ಆದಮೇಲೆ ತಿಳ್ಕೊಂಡು ನೋಡಿ ಟ್ರೈ ಮಾಡೋಣ. ಬಟ್ ಹೋಗಿ ಬರೋದು ಚಾಲೆಂಜು. ಹೋಗಿ ಬಂದರೆ ಚಾಲೆಂಜ್ ಎಕ್ಸೆಪ್ಟ್ ನಾನಿನ್ನು ಅಂತ ನೋಡೋಣ. ಅಂದರೆ ನನ್ನ ಗೆಸ್ ಕರೆಕ್ಟ್ ಅಂತ ಅಂದರೆ ಇದೇ ಖಾಲಿ ಆಗುತ್ತೆ. ನಾನು ಚಾಲೆಂಜ್ ಎಕ್ಸೆಪ್ಟ್ ಮಾಡ್ತೀನಿ ಅಂದರೆ ಚಾಲೆಂಜಲ್ಲಿ ವಿನ್ ಆಗ್ತೀನ. ನನ್ನ ಗೆಸ್ ಕರೆಕ್ಟ್ ಆಗುತ್ತೆ ನೋಡೋಣ. 2 ರಿಸ್ಕ್ಗೆ 6 ರಿಸ್ಕ್ ತೊಗೋತೀನಿ. ನಿಮಗೆ ಎಂಟರ್ಟೈನ್ಮೆಂಟ್ ಇರಲಿ ಅಂತ ನೋಡೋಣ. ಬನ್ನಿ ಹೋಗೋಣ. RF ಪಕ್ಕ ಅಂತೈತೆ ನೋಡೋಣ. ಬೇರೆ ಮಾಡಿ ಹೋಗ್ತೀನಿ ಅರಡಿಗೆ ಚಂದ್ರ. ಏನೋ ಒಂಥರ ಏನಕ್ಕೆ ಇತ್ತು ಇಷ್ಟು ಚೆನ್ನಾಗಿ ಕಂಡು ಗೊತ್ತಾಯಿಲ್ಲ. ನನ್ನ ನೋಡೋಕೆ ಗೊತ್ತಾ ಇರ್ಬೇಕು. ಅಯ್ಯೋ ಇಲ್ಲಿ ಚೆನ್ನಾಗಿತ್ತು ವ್ಯೂ. ಮರದ ಇಲ್ಲಿ ನೋಡಿ, ಮರದ ಕೆಳಗಡೆ ವ್ಯೂ ಸಾಕದಾಯ್ತು. ಅಲ್ಲಿ ಹಿಂಗೆ ನಾವು ಕೇರಳ, ಮಂಗಳೂರು, ರೈಬರ ನಮ್ಮೂರಲ್ಲಿ ತಗೊಂಡ್ಬರ್ತೀವಿ ನಾವು. ನೋಡಿ ಈಗ ಫೈನಲಿ ಹೋಗ್ತಾ ಇದ್ದೀನಿ. ಈಗ ಧೈರ್ಯ ಮಾಡಿ ಹೆಸರು ಉಳಿತಾನೆ ನಾನು ಇಷ್ಟರಲ್ಲೇ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ, ಧೈರ್ಯ ಮಾಡಿ ಹೋಗಿ ಒಂದು ಚಪಾತಿ ತೊಗೊಂಬರೋಣ. ಅಲ್ಲ ಒಂಥರ ನಡೆದ್ರಲ್ಲೇ ಚಾಲೆಂಜ್ ಮಾಡೋದು ಸಕ್ಕತ್ತಾಗಿರುತ್ತೆ. ಚಪಾತಿ ತಗೊಂಡಿದ್ದೀನಿ. ಅದು ಎಲ್ಲಿ ಗೊತ್ತಾ, ನಾನು ಅಂದ್ಕೊಂಡಿತ್ತಲ್ಲ ಅಷ್ಟು ಅದಕ್ಕಿಂತ ದೂರ ಬಂದಿದ್ದೀನಿ. ಚಾಲೆಂಜ್ ಯಾವ ಥರ ಎಕ್ಸೆಪ್ಟ್ ಮಾಡ್ತೀನಿ ಅಂದರೆ ಸೆಳ್ಳ ಲೆವೆಲ್ ಮಾಡ್ಕೊತಿದ್ದೀನಿ. ನನ್ನ ಪ್ರಕಾರ ಹೇಳ್ತೀನಿ ಅನ್ನೋದು ನನಗೆ 100ಕ್ಕೆ 100 ಕಾನ್ಫಿಡೆಂಟ್ ಇದೆ. ನೋಡೋಣ ಬನ್ನಿ. ನೋಡಿ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ಬಿಟ್ಟಿದ್ದೀನಿ. ಈಗ ಬನ್ನಿ ಈಗ ಹೋಗೋಣ. ಚಪಾತಿ ತಗೊಂಡಾಕಿಗೋ ಆರಾಮ ಮಂತ ನಿಂತ್ಬಿಟ್ಟು ಚಾಲೆಂಜ್ ಗೆದ್ದೆ ಅಂತ ನಾನು ಇಸ್ಕೋ. ಹೆಂಗೆ ಗೊತ್ತಾ ಕ್ರೇಜಿ. ಕರೆಕ್ಟಾಗಿ ಊರು 8 ಎಂಟ್ರಿ ಕರೆಕ್ಟಾಗಿ ಪೆಟ್ರೋಲ್ ಖಾಲಿ ಆಯಿತು. ಹೆಂಗೆ ಚಾಲೆಂಜ್ ಎಕ್ಸೆಪ್ಟ್ ಮಾಡಿದ್ದೀನಿ ಗಾಯ್ಸ್. ನಾವು ಗೊತ್ತಲ್ಲ ಮತ್ತೆ ನಾವು ಸೂಪರ್ ಚಾಲೆಂಜ್ ಎಕ್ಸೆಪ್ಟ್ ಮಾಡಿ ಚಪಾತಿ ತಂದಿದ್ದೀನಿ. ಬನ್ನಿ ಚಪಾತಿ ತಿನ್ನೋಣ ಗಾಯ್ಸ್. ಏನು ಇನ್ನೊಂದು ವಿಕೆಟ್ ಹೋಗ್ಬಿಡ್ತು ಗಾಯ್ಸ್. ಸಾಕಾಗಿ ಮ್ಯಾಚ್ ನೋಡೋಕ್ಕೆ ಇಷ್ಟು ವೈಬ್ ಬಂದರೆ ನಮ್ಮ RCB ಬೌಲರ್ಸ್ ಮಾತ್ರ. ಚಪಾತಿ ಮತ್ತು ಚಿಕನ್ ಸಾಂಬಾರು ತಿನ್ನೋಣ. ಇಲ್ಲಿ ನೋಡಿ RR ಮೂವಿಲಿ ಚೆನ್ನಾಗಿ ತೋರಿಸ್ತಾರಲ್ಲ ಹಂಗೆ ಕಾಣಿಸ್ತೈತೆ ಗೈಸ್. ಫೈನಲಿ RCB ಅವರು ಗೆಲ್ಲೋ ಚಾನ್ಸ್ ತಗೊಂಡಿದ್ದಾರೆ. 150 ಸಮಥಿಂಗ್ ಎಷ್ಟೋ ಹೊಡೆದವ್ರೆ. ಯಪ್ಪ ಏನು ಬೌಲಿಂಗ್ ಗೈಸ್. ಖುಷಿ ಆಗೋದಿಲ್ಲ ನಾನಂತೂ. ಹಬ್ಬ ಹಾಗೆ ಗೆದ್ಬಿಟ್ರೆ ಇದು ಬೌಲಿಂಗ್ ಪಿಚ್ ಬೇರೆ ನೋಡೋಣ. ಹಾಗೆ ಗೆದ್ದರೆ ಇಲ್ಲ ಗೆದ್ದರೆ ಓಕೆ. ಐಪ್ಯಾಡ ಮ್ಯಾಚ್ ನೋಡ್ತೀನಿ. ಅವಳು ಸಾಂಗ್ ಹಾಕೊಂಡಾಳೆ ನೋಡೋಕೆ ಬಿಡ್ತಾ ಇಲ್ಲ. ಐಪ್ಯಾಡ ಮ್ಯಾಚ್ ನೋಡ್ತಾ ಇದ್ದೀನಿ ಇವಾಗ. ಸರ್ ಬೇರೆ ಏಟ್ ಆಗ್ಬಿಟ್ಟೈತೆ. ಒಬ್ಬರೇ ಆಯ್ತು ನಮಗೂ. ಗೆಲ್ತಾರೆ ಗೈಸ್ ಈಸಿ. ನಮ್ಮ ಬಾಲ್ಸ್ ಏನು ಆಡ್ತಾರೆ ನೋಡಿ ಅಲ್ಲಿ. 6 ಮೇಲೆ 4, 4 ಮೇಲೆ 6 ಹೊಡ್ತಾ ಕೊಡ್ತಾನೆ ಚೂಡು. ನಂಗೆ ಹೊಡಿದ ಗೊತ್ತವ ನೋಡಿ ಅಲ್ಲಿ. ಬಾರಿಸಿ ಎಡ. ಗೈಸ್ ಟೈಮ್ 12 ಗಂಟೆ. ಸೌಂಡ್ ಕೇಳಿಸ್ಕೊಳ್ಳಿ. RCB ಫೈನಲ್ ಗೆದ್ದೇ ಬಿಡ್ತು ಗಾಯ್ಸ್. ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಒಬ್ಬ ಸಖತ್ ಖುಷಿ ಆಗೋಯ್ತು ನನಗಂತೂ ಮ್ಯಾಚ್ ನೋಡಿ. ಏನು ಬ್ಯಾಟಿಂಗ್ RCB, ವಿರಾಟ್ ಕೊಹ್ಲಿ ಅವ್ರದ್ದು ಬೌಲಿಂಗ್ ಏನು ಸೆಲೆಬ್ರೇಷನ್ ಪಟಾಕಿ ಎಲ್ಲ ಹೊಡೆದ್ರು. ಸೊ ನಾನು ಫೋನ್ ಚಾರ್ಜ್ ಮಾಡಿದ್ದೆ ಮ್ಯಾಚ್ ನೋಡಿ. ಐಪ್ಯಾಡು ಚಾರ್ಜ್ ಖಾಲಿ ಆಗ್ಬಿಡ್ತು, ಇದು ಖಾಲಿ ಆಗ್ಬಿಡ್ತು. ಅಮ್ಮ ಓಕೆ. ಹೋಪ್ ವ್ಲಾಗ್ ಇಷ್ಟ ಆಗಿರುತ್ತೆ.
ಈ ವ್ಲಾಗಿಂತ ಮ್ಯಾಚ್ ಇಷ್ಟ ಆಗಿರುತ್ತೆ, ನೀವು ನೋಡಿರ್ತೀರ ಬ್ಲಾಗಲ್ಲಿ ನಾನು ಹೇಳಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅನ್ಸ್ತಾನೆ. ಸೊ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಇಷ್ಟು ವಿಡಿಯೋಗೆ ವೆಯ್ಟ್ ಮಾಡ್ತೀರಿ. ಇವತ್ತಿನ ಮಾಡ್ತಿಲ್ಲ, ವಿಟಲ್ ಟೇಕ್ರಪ್ಪ, ಬಾಯ್ ಬಾಯ್. RCB ಈ ಸಲ ಕಪ್ ನಮ್ಮದೇ, ಮುಂದಿನ ಸಲ ಕಪ್ ನಮ್ಮದೇ, ಫಾರ್ ಎವರ್. ಆಡಲ್ಲ ಏನೋ ಡೈಲಾಗ್ ಕೇಳೋ ಮರ್ತೋಗ್ಬಿಟ್ಟೆ. ಬಾಯ್.